ನಮ್ಮ ಕಂಪ್ನಿ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಇವರೇ ಕಣೆ ಕಾರಣ. ಅವ್ರ ಸಮಸ್ಯೆಗೆ ನೆರಳಾಗಿ ನಿಲ್ಲೋದು ನನ್ನ ಜವಾಬ್ದಾರಿ. ಅದಕ್ಕೆ ಮಾತಾಡ್ತಾ ಇದ್ದೀನಿ. ಆಯ್ತು ಮೇಡಮ್, ನಿಮ್ಮ ಮೇಲೆ ನಂಬಿಕೆ ಇಟ್ಟು ಹೋಗ್ತೀವಿ. ಅದ್ ಸರಿ, ನೀವ್ಯಾಕೆ ಮನೇಲಿಲ್ಲ? ನೋಡಿ, ಈಗ ಅದು ಬೇಡ. ಕೆಲವೊಂದು ವಿಷಯಗಳನ್ನ ಮಾತಾಡದೇ ಇರೋದೇ ಒಳ್ಳೆಯದು. ನೋಡಿ, ನನ್ನ ಮೇಲೆ ನಂಬಿಕೆ ಇಟ್ಟು ಇನ್ನು 3 ತಿಂಗಳು ಕಾಯಿರಿ. ಅಷ್ಟರಲ್ಲಿ ಇವಳು ನಿಮ್ಮ ನಂಬಿಕೆನ ಉಳಿಸ್ಕೋತಾಳೆ. ಉಳಿಸ್ಕೋಬೇಕು. ಮೂರು ತಿಂಗಳಲ್ಲಿ ನಿಮ್ಮ ಕೆಲಸ ಆಗಲಿಲ್ಲ ಅಂದರೆ ನೀವು ಏನು ಬೇಕಾದರೂ ತೀರ್ಮಾನ ತಗೋಬೋದು. ಅದಕ್ಕೆ ನಾನು ನಿಮ್ಮ ಜೊತೆ ಆಗಿರ್ತೀನಿ. ಮೇಡಮ್, ನಾವವತ್ತು ರಾಘವ್ ಲಕ್ಷ್ಮಿನ ಹೆಸರನ್ನ ನಂಬಿನೇ ದುಡ್ಡು ಹಾಕಿದ್ದು. ಇವತ್ತು ನಿಮ್ಮಿಬ್ರಿಗೂ ಬೆಲೆ ಕೊಟ್ಟು ಇಲ್ಲಿಂದ ಹೋಗ್ತಾ ಇದ್ದೀವಿ. ಇಲ್ಲ ಅಂತಿದ್ರೆ ಅವಳನ್ನ ಸಮಾಧಿ ಮಾಡ್ಬಿಡ್ತಾ ಇತ್ತು. ಬಂದ್ರಪ್ಪ, ಮೇಡಮ್ ಮಾತು ಕೊಟ್ಮೇಲೆ ಯಾವತ್ತೂ ಮಾತಿಗೆ ತಪ್ಪಿಲ್ಲ. 3 ತಿಂಗಳು ಕಾಯೋಣ. ಬನ್ನಿ ಬನ್ನಿ. ಮುಚ್ಚೆ ಬಾಯಿ. ರಾಘವನ್ನ ನೀನು ಈ ಭೂಮಿ ಮೇಲೆ ಇಲ್ದೇ ಇರೋಗ್ ಮಾಡ್ಬೇಕು ಅಂತ ಇದ್ದೆ. ಆದ್ರೆ ಇವತ್ತು ಅದೇ ರಾಘವ್ ಹೆಸರಿಂದ ನಿನ್ ಜೀವ ಉಳಿದಿದೆ. ನೀನ್ ನನ್ನನ್ನ ಭಿಕ್ಷೆ ಬೇಡೋದಕ್ಕೆ ಕಳಿಸ್ಬೇಕು ಅಂತ ಇದ್ದೆ ಅಲ್ಲ? ನಾನ್ ಭಿಕ್ಷೆ ಬೇಡೋದನ್ನ ನೋಡ್ಬೇಕು ಅಂತ ನಿನಗೆ ತುಂಬಾ ಆಸೆ ಇತ್ತು ಅಲ್ವಾ? ನಾನ್ ಬರೋದು 1 ನಿಮಿಷ ತಡ ಆಗಿದ್ರು ಜನ ಯಾರನ್ನ ಭಿಕ್ಷೆ ಬೇಡೋದಕ್ಕೆ ಕಳಿಸ್ತಿದ್ರು? ಇಲ್ಲಿ ನಡೆಯೋದನ್ನ ನೋಡಿ ಖುಷಿ ಪಡೋದಕ್ಕೆ ಬಂದ್ಯಾ? ಇನ್ನೊಬ್ರ ಕಷ್ಟ ನೋಡಿ ಖುಷಿ ಪಡೋದಕ್ಕೆ ನಾನ್ ನೀನಲ್ವೇ? ನಾನಿಲ್ಲಿ ಬಂದಿರೋದು ನನ್ನ ಗಂಡನ ಹೆಸರಿಗೆ ಕಳಂಕ ಬರಬಾರ್ದು ಅಂತ. ಎಲ್ರ ಮುಂದೆ ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡ್ತೀಯಲ್ಲ, ಇದು ಸರಿಯಾಗಿ ಅನುಭವಿಸ್ತೀಯ. ಯಾರ ಹೆಸರಿಗೆ ಕಳಂಕ ಬರಬಾರ್ದು ಅಂತ ಇಲ್ಲಿವರೆಗೂ ಬಂದಿದ್ಯೋ ಅದೇ ಹೆಸರಿಗೆ ಹೇಗ್ ಮಸಿ ಬಳಿತೀನಿ ಅಂತ ನೋಡ್ತಾ ಇರು. ನಿನಗಷ್ಟೆಲ್ಲ ಮಾಡೋದಕ್ಕೆ ಟೈಮ್ ಇಲ್ವೇ? ಈಗ ಕೊಟ್ಟಿರೋ ಟೈಮಲ್ಲಿ ಇದನ್ನೆಲ್ಲ ಮಾಡಿ ಮುಗಿಸು. ಇಲ್ಲ ಅಂದ್ರೆ ಜನ ರೊಚ್ಚಿಗೆ ಹೇಳ್ತಾರೆ. ಆಮೇಲೆ ಏನಾಗುತ್ತೆ ಅಂತ ನಾನು ನಿನಗೆ ಹೇಳಬೇಕಾಗಿಲ್ಲ, ನಿನಗೆ ಗೊತ್ತು. ಮತ್ತೆ ನಿನ್ನನ್ನು ಕಾಪಾಡೋದಕ್ಕೆ ಲಕ್ಷ್ಮೀ ರಾಘವ್ ಬರಲ್ಲ. ಊಟ ಮಾಡ್ಕೊಳ್ಳಿ. ಒಬ್ಳು ತಪ್ಪಿಸ್ಕೊಂಡು ಹೊರಡೋಗಿ ಸತ್ತೋದ್ಲು. ಉಪವಾಸ ಇದ್ದು ನೀವು ಸಾಯ್ಬೇಕಾಗುತ್ತೆ. ಅದಿತಿ, ಊಟ ಮಾಡು. ನಂಗೆ ಊಟ ಬೇಡ. ಹಂಗೆ ಯಾಕೋ ಮನ್ಸಿಲ್ಲ. ಲಕ್ಷ್ಮಿ ಸತ್ತಾಗಿಂದ ಅವಳ ಸಾವಿಗೆ ನಾನೇ ಕಾರಣ ಆಗ್ಬಿಟ್ನೇನೋ ಅಂತ ನನಗೆ ತುಂಬಾ ಪಾಪ ಪ್ರಜ್ಞೆ ಕಾಡ್ತಿದೆ. ಅವಳು ಮಾತಾಡ್ತಿದ್ರೆ ನಮ್ಮಮ್ಮನೇ ಮಾತಾಡ್ತಿದ್ದಾಗ ಅನಿಸ್ತಿತ್ತು. ನಮ್ಮಮ್ಮನೂ ಇಲ್ಲ, ಈಗ ಅವಳು ಇಲ್ಲ. ನಂಗೆ ಊಟ ಬೇಡ. ಅವಳು ಸತ್ತಿರೋದ್ರಿಂದ ನಮಗೂ ದುಃಖ ಆಗ್ತಿದೆ. ಹಾಗಂತ ಊಟ ಬಿಟ್ಕೊಂಡ್ರೆ ಅವಳು ವಾಪಸ್ ಬರ್ತಾಳ ಹೇಳು? ಹಾಗಿದ್ರೆ ನಾವು ಊಟ ಬಿಡ್ತೀವಿ. ಅವಳು ವಾಪಸ್ ಬರಲ್ಲ. ಊಟ ಮಾಡತ್ತೀತಿ. ಪ್ಲೀಸ್, ನಂಗೆ ಬಲವಂತ ಮಾಡಬೇಡಿ. ನೀವೆಲ್ಲ ಊಟ ಮಾಡಿ. ಹೌದು, ನಾವು ಊಟ ಮಾಡಲ್ಲ.
ನೋಡು ನೀನೀಗ ಊಟ ಮಾಡಿಲ್ಲ ಅಂದ್ರೆ ನಾವು ಯಾರು ಊಟ ಮಾಡಲ್ಲ. ಹೌದು ಆದಿತ್ಯ, ಊಟ ಮಾಡು ಪ್ಲೀಸ್, ಸ್ವಲ್ಪ ಊಟ ಮಾಡು. ಈ ಅಡಿಗೆ ನಮ್ಮ ಅತ್ತೆ ಕೈ ರುಚಿ. ಅದೇಗೆ ಸಾಧ್ಯ? ಇದ್ಯಾವುದು ಹೋಟೆಲಿಂದ ತಂದಿರೋದು. ಇಲ್ಲ, ಇದು ಅತ್ತೆ ಕೈ ರುಚಿನೇ, ನಂಗೆ ಗೊತ್ತು. ಎಷ್ಟೋ ಜನ ಒಂದೇ ಥರ ಅಡುಗೆ ಮಾಡ್ತಾರೆ. ಇದು ನಿಮ್ಮ ಅತ್ತೆ ಮಾಡಿದ್ದೆ ಅಂತ ಹೆಂಗೆ ಹೇಳ್ತೀಯಾ? ಇಲ್ಲ, ಇದು ನಮ್ಮ ಅತ್ತೆ ಮಾಡಿದ್ದೆ. ಸರಿ, ಹಾಗೆ ತಿಳ್ಕೊ. ಇವಾಗ ಊಟ ಮಾಡು. ನಾಳೆ ಊಟ ತರೋದನ್ನ ನೋಡಿದ್ರೆ ಯಾರು ಮಾಡಿದ್ದು ಅಂತ ಗೊತ್ತಾಗುತ್ತೆ. ಇವಾಗ ಊಟ ಮಾಡು. ಸರ್, ಯಾಕೆ ಲಕ್ಷ್ಮಿ ಕೆಲಸ ಬಿಟ್ಟು ಬಂದೆ? ಗೊತ್ತಾಗ್ಲಿಲ್ವಾ? ಹೇಳ್ಕೊಡ್ಲಾ? ಸರ್, ನಾನು ಆಗ್ಲಿಂದ ಗಮನಿಸ್ತಾನೆ ಇದ್ದೀನಿ, ನೀವು ನನ್ನೊಬ್ಳನ್ನೇ ನೋಡ್ತಾ ಇದ್ದೀರಾ. ಯಾಕೆ ಸರ್? ಮೊದ್ಲು ನೀವು ನನ್ನ ಕೆಲಸ ನೋಡ್ತಿದ್ದೀರಾ ಅಂತ ಅನ್ಕೊಂಡೆ, ಆದ್ರೆ ಯಾಕೋ ಈಗ ಹಾಗೆ ಅನ್ನಿಸ್ತಾ ಇಲ್ಲ. ಇದು ಒಳ್ಳೆ ವ್ಯಕ್ತಿಗಳ ಲಕ್ಷಣ ಅಲ್ಲ ಸರ್. ಅಲ್ಲಮ್ಮ, ಈಗ ನಾನು ಏನ್ ಮಾಡಿದೆ ಅಂತ ಇಷ್ಟೊಂದು ಕೋಪ ಮಾಡ್ಕೊಂಡಿದೀಯಾ? ಮತ್ತಿನ್ನೇನು ಸರ್, ಯಾವಾಗ್ಲೂ ನೀವು ನನ್ನನ್ನೇ ನೋಡ್ತಾ ಇದ್ರೆ ಇದಕ್ಕೇನು ಅರ್ಥ? ಇದಕ್ಕ ನೀನ್ ಕೋಪ ಮಾಡ್ಕೊಂಡಿರೋದು? ಕೆಲ್ಸಕ್ಕೆ ಹೊಸ್ದಾಗಿ ಸೇರ್ಕೊಂಡಿದೀಯಾ, ಅನುಭವ ಬೇರೆ ಇಲ್ಲ, ಅದಕ್ಕೆ ನಿನ್ನನ್ನೇ ಗಮನಿಸ್ತಾ ಇದ್ದೀನಿ. ನೀನೇನಾದ್ರೂ ಎಡವಟ್ಟು ಮಾಡಿದ್ರೆ ಹೆಸರಾಳಾಗೋದು ನನ್ನ ಕಂಪ್ನಿಗಮ್ಮ. ನಾವು ಸಪ್ಲೈ ಮಾಡ್ತಿರೋದೆಲ್ಲ ಬ್ರ್ಯಾಂಡೆಡ್ ಕಂಪ್ನಿಗಳಿಗಮ್ಮ. ನನ್ನ ಜೀವನದಲ್ಲೇ ಮೊದಲನೇ ಸಾರಿ ಇಷ್ಟೊಂದು ನೋವಾಗ್ತಾ ಇರೋದು. ನನಗಾಗಿರೋ ನೋವು ಕಡಿಮೆ ಆಗಬೇಕು ಅಂದ್ರೆ ನಾನು ಹೇಳ್ದಾಗ ನೀನು ಮಾಡಬೇಕು. ಏನ್ ಮಾಡ್ಬೇಕು ಅಂತ ಹೇಳಿ. ಇವತ್ತು ನನಗೆ ಚಾಮುಂಡಿ ಅವತಾರ ತೋರಿಸೋದೆ ಅಲ್ಲ, ನಾಳೆಯಿಂದ ನನ್ನ ರೌದ್ರ ಅವತಾರ ನೋಡ್ತೀಯಾ?